ಆಂಧ್ರದ ಗಡಿಯಲ್ಲಿ ಆಗಿರ್ಬೋದು, ಅಂದರೆ ತೆಲಂಗಾಣದ ಗಡಿಯಲ್ಲಿ ಆಗಿರ್ಬೋದು, ಇವರು ಸ್ಕೂಲಿಗೇನು ಸ್ಥಿತಿಗತಿಗಳು ಮಾಡಿದ್ರೆ ಒಂದು ಒಳ್ಳೆಯ ಕೆಲಸ ಆದಂಗೆ ಆಗ್ತದೆ. ಇದು ಮಾಡೋರು ಯಾರು ಅಂತ ಇಲ್ಲಿಯವ್ರು ಬರೀ ಮಾತಾಡೋದಾಗಿದೆ. ನಾವು ಬರಿತಾ ಇರ್ತೀವಿ, ಪಾಪ ರಿಪೋರ್ಟ್ ಮಾಡೋರು ಮಾಡ್ತಾ ಇರ್ತಾರೆ, ಒಳ್ಳೆ ಕೆಲಸ ಮಾಡ್ತಿರ್ತಾರೆ ನಮ್ಮ ರಿಪೋರ್ಟರ್ಸ್ಗಳು. ಆದರೆ ಅವ್ರಿಗೆ ತಕ್ಕಂಗೆ ಇವರು ವರದಿ ಮಾಡಿ ತಕ್ಕಂಗೆ ಅಲ್ಲಿ ಡೆವಲಪ್ ಆಗದೆ ಹೋದರೆ ಸಹಜವಾಗಿ ಎಲ್ಲರಿಗೂ ನೋವು ಆಗ್ತದೆ. ಮುಖ್ಯವಾಗಿ ಶಿಕ್ಷಣ ಭಾಳ ಮಹತ್ವದ. ಎಲ್ಲ ಗ್ಯಾರಂಟಿಗಳಿಗಿಂತ ದೊಡ್ಡ ಗ್ಯಾರಂಟಿ ಕೊಡಬೇಕಾಗಿದ್ದು ಪ್ರತಿ ಮಗುವಿಗೂ ಅಪ್ ಟು 10+2 ತನಕ ಫ್ರೀ ಎಜುಕೇಷನ್ನ, ಕ್ವಾಲಿಟಿ ಎಜುಕೇಷನ್ನ, KPS ಸ್ಕೂಲ್ಗಳಿದ್ದಾವಲ್ಲ ಆ ಎಜುಕೇಷನ್ನ, ಅಥವಾ ಕೇಜ್ರಿವಾಲ್ ಮಾಡಿದಂಥ ಡೆಲ್ಲಿಯ ಸ್ಕೂಲ್ಗಳು, ಸರ್ಕಾರಿ ಸ್ಕೂಲ್ಗಳು ಎಕ್ಸಾಂಪಲ್ಸ್ ಇದ್ದಾವೆ. ಆ ರೀತಿ ಕೊಟ್ಟರೆ ನಮ್ಮ ರಾಜ್ಯ ಯಾಕಪ್ಪ ಅಭಿವೃದ್ಧಿ ಆಗೋದಿಲ್ಲ? ಯಾಕಂದರೆ ಅಭಿವೃದ್ಧಿಯ ಮೂಲ ಸೂತ್ರ ಶಿಕ್ಷಣ ಅಲ್ವಾ? ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.